ಅನೇಕರಿದ್ದರು. ನಮ್ಮ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅರವಿಂದ್ ಲಿಂಬಾವಳಿಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಕುಮಾರ್ ಬಂಗಾರಪ್ಪನವರು ಆಗಿರ್ಬೋದು, ಅನೇಕರು ಅವ್ರ ಜೊತೆಗಿದ್ದರು. ಹೀಗಾಗಿ ಯತ್ನಾಳರು ಭಾಳ ಬಲಿಷ್ಠ ಆಗಿದ್ದರು. ಅವ್ರು ಯಾರು ಹೇಳು ಕೇಳೇ ಇಲ್ಲ. ಈವನ್ ಹೈಕಮಾಂಡ್ ರಗಡ ಸಲ ಅವ್ರಿಗೆ ಮೆಸೇಜು ಕೊಡ್ತು, ವಾರ್ನಿಂಗು ಮಾಡಿತ್ತು, ಬಾಯ್ ಬಂದ್ ಮಾಡಪ್ಪ ಅಂತೇಳಿ. ಆದರೆ ಅವ್ರೇನು ಹಣಿಲಿಲ್ಲ. ಕೊನೆಗೆ ಅವರು ಹನಿಸ್ಕೊಂಡು ಹೊರಗೆ ಹೋಗ್ಬಿಟ್ರು. ಇವತ್ತು ಅವ್ರು ಮತ್ತೆ ತರ್ತಾರೆ ಅಂತ ಹಂಗೆ ಹವಾ ಬಿಡ್ತಾ ಇರ್ತಾರೆ ಪಾರ್ಟಿಗೆ. ಆದರೆ ಇಲ್ಲಿವರೆಗಿನ ಡೆವಲಪ್ಮೆಂಟ್ ನೋಡಿದ್ರೆ ಅಂತ ಹೇಳ್ಕೊಳ್ಳುವಂತಹ ಪಾಸಿಟಿವ್ ಆದಂಥದ್ದು ಯತ್ನಾಳ್ ಪರವಂಥ ಪಾಸಿಟಿವ್ ಆದ ಗಾಳಿ ಅಲ್ಲಿ ಕಾಣ್ತಾ ಇಲ್ಲ. ಈ ಯತ್ನಾಳ್ ಬೆಂಬಲಿಗರು ಏನೋ ಒಂದಿಷ್ಟು ಬಿಡ್ತಾ ಇದ್ದಾರೆ, ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇದ್ದಾರೆ. ಆದರೆ ವಾಸ್ತವವಾಗಿ ನಿಜವಾಗಿಯೂ 2023 ಇಲೆಕ್ಷನದಲ್ಲೇ ವಿಧಾನಸಭಾ ಚುನಾವಣೆಯಲ್ಲೇ BL ಸಂತೋಷ್ ಅವರು ಅಥವಾ ಶಾರ್ ಅವರು ನಮ್ಮ ರಮೇಶ್ ಜಾರಕಿಹೊಳಿ ಅವ್ರನ್ನ ಭಾಳಷ್ಟು ವಿಶ್ವಾಸ ಇಟ್ಟಿದ್ರು. ಹೀಗಾಗಿ ಅವ್ರಿಗೆ ಬೆಳಗಾವಿಯ ಜವಾಬ್ದಾರಿ ಒಪ್ಪಿಸ್ಬಿಟ್ಟಿದ್ರು. ನೀವು ಮ್ಯಾಕ್ಸಿಮಮ್ BJP ಅಂತ ಒಂದು ಬನ್ನಿ ಅಂತೇಳಿ ಪಾಪ ಅವರು ಓಡಾಡಿದ್ರು, ಸಖತ್ತಾಗಿ ಓಡಾಡಿದ್ರು, ಸಾಕಷ್ಟು ಓಡಾಡಿದ್ರು. ಅದು ಯಾಕೋ ಏನೋ ಯಶಸ್ಸು ಆಗಲಿಲ್ಲ. ಸಹಜವಾಗಿ ಅದರಿಂದಾಗಿ ಸೆಟ್ಬ್ಯಾಕ್ ಆಯಿತು ರಮೇಶ್ ಜಾರಕಿಹೊಳಿ ಪಕ್ಷದಲ್ಲಿ. ಆ ನಂತರದಲ್ಲಿ ಏನೋ ಡೆವಲಪ್ ಆಗ್ತಾ ಬಂದು ಅದರಲ್ಲೂ ಯಡಿಯೂರಪ್ಪರನ್ನು ಟಾರ್ಗೆಟ್ ಮಾಡಿ ರಮೇಶ್ ಜಾರಕಿಹೊಳಿ ಅವರು, ಯತ್ನಾಳರು, ಇನ್ನೊಂದು ಕೆಲವು ಜನ ಕೊಡ್ಕೊಂಡು ನಮ್ಮ ಯಡಿಯೂರಪ್ಪನ ಮಗನ ಮಾಡುವಾಗಿಲ್ಲ ಅಧ್ಯಕ್ಷರಂತೇಳಿ ಜೋರು ವಿರೋಧ ಮಾಡಿದ್ರು. ಹಿಂದೆ BL ಸಂತೋಷ್ ಅವ್ರ ಕೈ ಇತ್ತಂತೂ ಕೆಲವೊಬ್ರು ಹೇಳ್ತಾ ಇರ್ತಾರೆ. ಅದು ಎಷ್ಟು ವರ್ಷ ಸತ್ಯ ಸುಳ್ಳು ಗೊತ್ತಿಲ್ಲ. ಬಟ್ ಇವತ್ತು ಮಾತ್ರ ಅದೇ BL